ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೆ ಬೋನಾಡ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಾಪು ಸರ್. ಕುವೆಂಪು ಅವರ ಮಗನಾದ KP ಪೂರ್ಣಚಂದ್ರ ತೇಜಸ್ವಿ ವಿದ್ಯಾರ್ಥಿಗಳು ಒಂದು ಮಾತಾಡ್ತಾರೆ, ನಮ್ಮ ಉದ್ಧಾರಕ್ಕಾಗಲಿ ನಮ್ಮ ನಾಶಕ್ಕಾಗಲಿ ನಮ್ಮ ಹವ್ಯಾಸಗಳೇ ಕಾರಣ ಹೊರತು ಬೇರೆಯವರನ್ನು ದೂಷಿಸುವುದು ತಪ್ಪು ಅಂತ ಹೇಳ್ತಾರೆ. ಅಂದ್ರೆ ನಾವು ಹೇಳ್ಬೋದು ಯಾವುದೇ ವ್ಯಕ್ತಿ ಒಬ್ಬ ಉದ್ಧಾರ ಆಗಲಿ ಅಥವಾ ನಾಶವಾಗಲಿ ಅವನ ಹ್ಯಾಬಿಟ್ ಅಥವಾ ಹವ್ಯಾಸಗಳೇ ಕಾರಣವಾಗಿರ್ತಾವ. ಆದ್ದರಿಂದ 2025ನೇ ವರ್ಷವನ್ನು ಏನಂದ್ರೆ ಒಳ್ಳೆಯ ಹವ್ಯಾಸಗಳನ್ನ ಇಟ್ಕೊಂಡು ಏನು ಮಾಡ್ರಿ, ಮುಂದಿನ ಭವಿಷ್ಯದಲ್ಲಿ ಏನು ಅದನ್ನ ಒಳ್ಳೆಯ ಚೆನ್ನಾಗಿ ರೂಪಿಸಿಕೊಂಡು ಒಂದು ಗೌರ್ಮೆಂಟ್ ಜಾಬ್ ಪಡೆಯುವಂತಾಗಲಿ. ಅದೇ ತರ ಇವತ್ತೇನು ಡಿಸ್ಕಷನ್ ಮಾಡ್ಕೊ ತಗೊಂಬ ಅಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಬರ್ತದೆ. ಯಾವ ಪ್ರಶಸ್ತಿ ಇದು? ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಬರ್ತಾ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ದ್ರೋಣಾಚಾರ್ಯ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆ ಆಗಿತ್ತು, ಅದೇ ತರ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಕೊಡ್ತಾರ, ಅದರ ಬಗ್ಗೆ ಏನ್ ಮಾಡ್ತಾರೆ, ಎಕ್ಸಾಮ್ ಕ್ವಶನ್ ಕೇಳ್ಕೊತಾ ಬರ್ತಾರೆ. ಆದ್ದರಿಂದ ಇವತ್ತೇನಪ್ಪ ಅಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿ ಬಗ್ಗೆ ಏನ್ ಮಾಡಮು ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ಓಕೆ ನೋಡ್ರಿ, ಈ ದ್ರೋಣಾಚಾರ್ಯ ಪ್ರಶಸ್ತಿ ಅದಲ್ಲ, ಈ ದ್ರೋಣಾಚಾರ್ಯ ಪ್ರಶಸ್ತಿ ನೋಡ್ರಿ ಯಾವ ವರ್ಷ ಸ್ಥಾಪನೆ ಆಯ್ತಪ್ಪ ಅಂದ್ರ, ದ್ರೋಣಾಚಾರ್ಯ ಪ್ರಶಸ್ತಿ ಸ್ಥಾಪನೆ ಆಗಿದ್ದು ಯಾವ ವರ್ಷ ಅಂದ್ರೆ 1985 ಏನಾಗುತ್ತಾ ಈ ದ್ರೋಣಾಚಾರ್ಯ ಪ್ರಶಸ್ತಿ ಏನಾಗುತ್ತಾ ಸ್ಥಾಪನೆ ಆಗುತ್ತಾ. ಸ್ಥಾಪನೆ ಆಗಿದ್ದು ಕೇಳಿದ್ರೆ 1985. ನಮ್ಮ ಎಕ್ಸಾಮ್ ಇನ್ನೂ ಒಂದು ಕ್ವಶನ್ ಕೇಳ್ತಾನ, ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡುವವರು ಯಾರು, ಯಾರು ಈ ಪ್ರಶಸ್ತಿಯನ್ನು ಕೊಡ್ತಾರಪ್ಪ ಅಂದ್ರ ನೋಡ್ರಿ ನಮ್ಮ ಭಾರತ ಸರ್ಕಾರದ, ಯಾವ ಸರ್ಕಾರದ? ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಅಂತ ಬರ್ತ ನೋಡಿ. ಯಾವ್ದ್ರಿ? ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದವ್ರು ಏನ್ ಮಾಡ್ತಾರ, ಈ ಪ್ರಶಸ್ತಿ ಕೊಡ್ತಾರ. ಅದೇ ತರ ಈ ಪ್ರಶಸ್ತಿಯನ್ನು ನೀಡುವ ಕ್ಷೇತ್ರ ಯಾವುದು ಅಂತ, ದ್ರೋಣಾಚಾರ್ಯ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡೋರಿಗೆ ಕೊಡ್ತಾರಪ್ಪ ಅಂದ್ರ ನೋಡ್ರಿ ಕ್ರೀಡಾ ತರಬೇತುದಾರರಿಗೆ. ಅಂದ್ರ ಯಾವುದೇ ಒಂದು ಕ್ರೀಡೆಯಲ್ಲಿ ಅದನ್ನು ಕೋಚ್ ಅಂತ ಬರ್ತಾರ ನೋಡ್ರಿ. ಯಾರಂದ್ರೆ ಕೋಚ್ ಅಂದ್ರೆ ಕಲಿಸುವವರಿಗೆ ಏನಪ್ಪಾ ಅಂದ್ರ ಈ ಪ್ರಶಸ್ತಿ ಕೊಡ್ತಾರೆ. ಯಾರು? ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಒಬ್ರು ಏನಾದ್ರು ಗುರುಗಳಾಗಿರ್ತಾರ. ಇವರ ಬಳಿ ಏಕಲವ್ಯ ಮತ್ತು ಅರ್ಜುನ ಅಂತ ಏನ್ ಮಾಡ್ತಾರ, ವಿದ್ಯೆಯನ್ನು ಕಲಿತಿರ್ತಾರ. ಅಲ್ಲಿ ಏಕಲವ್ಯ ಏನಂದ್ರ ಇವ್ರನ್ನ ಗುರುವಾಗಿ ಅವ್ರು ಏನ್ ಮಾಡ್ತಾರೆ, ಸ್ವೀಕಾರ ಮಾಡ್ಕೊಂಡಿರ್ತಾರ. ಬಟ್ ಇವ್ರ ಕೈಯಲ್ಲಿ ಏನು ಮಾತ್ರ ಕಲಿಯಲ್ಲ, ಇವರ ಮೂರ್ತಿಯನ್ನೇ ಏನು ಅಂದ್ರೆ ಇವ್ರು ಗುರುಗಳಾಗಿ ಇಟ್ಕೊಂಡು ಶಬ್ದವೇದಿ ವಿದ್ಯೆ ಕಲಿತಿರ್ತಾರೆ. ಯಾರಂದ್ರೆ ಏಕಲವ್ಯ. ಇವರ ಪರಮ ಶಿಷ್ಯ ಆದವರು ಯಾರಂದ್ರೆ ಅರ್ಜುನ ಕೂಡ ಒಬ್ಬರಾಗಿರ್ತಾರ. ಅದೇ ತರ ಈ ದ್ರೋಣಾಚಾರ್ಯ ಪ್ರಶಸ್ತಿಯ ಮೊತ್ತ ಅಂದ್ರೆ ಇದು ಪ್ರೈಸ್ ಮನಿ ಎಷ್ಟು ಕೊಡ್ತಾರಪ್ಪ ಅಂದ್ರ ನೋಡ್ರಿ 15 ಲಕ್ಷ ರೂಪಾಯಿ ಮತ್ತು ದ್ರೋಣಾಚಾರ್ಯರ ಒಂದು ಕಂಚಿನ ಪ್ರತಿಮೆಯನ್ನು ಕೊಡ್ತಾರ. ಈ ಪ್ರಶಸ್ತಿಯ ಮೊತ್ತ ಆಗಿರ್ತದ. ಇನ್ನೊಂದ್ಸಲ ನೋಡ್ಕೊತವನ್ರಿ, ಈ ದ್ರೋಣಾಚಾರ್ಯ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1985. ಇದನ್ನ ನೀಡುವವರು ಯಾರಂದ್ರ ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದವರು ನೀಡ್ತಾರ. ಅದೇ ತರ ನೀಡುವ ಕ್ಷೇತ್ರ ಅಂದ್ರ ಕ್ರೀಡಾ ತರಬೇತುದಾರರಿಗೆ. ಯಾರಿಗೆ ಕೊಡ್ತಾರಪ್ಪ ಅಂದ್ರ ಕ್ರೀಡೆಯನ್ನು ಕಲಿಸ್ತಾರಲ್ಲ ನಿಮಗ, ಅವ್ರಿಗೇನ್ ಕೊಡ್ತಾರ, ಈ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರ. ಅಂದ್ರೆ ಕೋಚ್ ಅಂತ ಕರಿತೀವಿ ಅವ್ರಿಗೆ ನಾವು. ಓಕೆ, ಹಾಗಾದ್ರೆ ಈ ಪ್ರಶಸ್ತಿಯ ಮೊತ್ತ, ಈ ಪ್ರೈಸ್ ಮನಿ ಎಷ್ಟು ಕೊಡ್ತೀವಿ ಅಂದ್ರೆ 15 ಲಕ್ಷ ರೂಪಾಯಿ ಮತ್ತು ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆಯನ್ನು ಏನ್ ಮಾಡ್ತಾರ, ಕೊಡ್ತಾರ. ಇದಲ್ಲದೆ ಇನ್ನೂ ಕೂಡ ಇದ್ರ ಬಗ್ಗೆ ದ್ರೋಣಾಚಾರ್ಯ ಪ್ರಶಸ್ತಿ ಬಗ್ಗೆ ಆದ ನೋಡ್ಕೋತ ಬನ್ರಿ ಇಲ್ಲಿ. ಓಕೆ, ಈ ದ್ರೋಣಾಚಾರ್ಯ ಪ್ರಶಸ್ತಿಗೆ ಯಾರ ಹೆಸರಿಟ್ರಪ್ಪ ಅಂದ್ರ ನೋಡ್ರಿ, ಈ ದ್ರೋಣಾಚಾರ್ಯ ಪ್ರಶಸ್ತಿಗೆ ಮಹಾಭಾರತ ಪಾತ್ರಧಾರಿ ಯಾರಪ್ಪ ಅಂದ್ರ ನಮ್ಮ ಗುರು ದ್ರೋಣಾಚಾರ್ಯ ಹೆಸರನ್ನು ಏನ್ ಮಾಡ್ಯಾರ, ಈ ಪ್ರಶಸ್ತಿಗೆ ಏನ್ ಮಾಡ್ಯಾರ, ಹೆಸರನ್ನು ಇಟ್ಟಾರ. ಇವ್ರ ಹೆಸರ ಮೇಲೆ ಯಾವ ಪ್ರಶಸ್ತಿ ಸ್ಥಾಪನೆ ಆಗ್ಯದ? ದ್ರೋಣಾಚಾರ್ಯ ಪ್ರಶಸ್ತಿ ಸ್ಥಾಪನೆ ಆಗ್ಯದ. ಹಾಗಾದ್ರೆ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡುವವರು ಯಾರಪ್ಪ ಅಂದ್ರ ನಮ್ಮ ರಾಷ್ಟ್ರಪತಿಯವರು ನೀಡ್ತಾರ. ಯಾರು ನೀಡ್ತಾರ್ರಿ? ಭಾರತದ ರಾಷ್ಟ್ರಪತಿಯವರು ಏನ್ ಮಾಡ್ತಾರ, ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡ್ತಾರ. ಭಾರತ ಪ್ರಸ್ತುತ ರಾಷ್ಟ್ರಪತಿ ಆದ ಯಾರೇ ನಮ್ಮ ಯಾರದಾರಿ ದ್ರೌಪದಿ ಮುರ್ಮು ಅಂತ ಬರ್ತಾರ. ಏನಂದ್ರೆ ಇವರು ಭಾರತದಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಮೊದಲ ಮಹಿಳಾ ರಾಷ್ಟ್ರಪತಿ ಆಗಿರ್ತಾರೆ. ಯಾರ್ರಿ? ದ್ರೌಪದಿ ಮುರ್ಮು ಅವರು ಏನ್ ಮಾಡ್ಯಾರ 2024 ಏನ್ ಮಾಡ್ಯಾರಿ, 3 ಜನರಿಗೆ ಜೀವಮಾನ ನಿಯಮಿತ ವಿಭಾಗದಾಗ ಏನ್ ಕೊಟ್ಟಾರ, 3 ಜನರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಟ್ಟಾರ, 2 ಜನರಿಗೆ ಜೀವಮಾನ ಸಾಧನಾ ಪ್ರಶಸ್ತಿ ಕೂಡ ಕೊಟ್ಟಾರ. ಯಾರಪ್ಪ ಅಂದ್ರೆ ದ್ರೌಪದಿ ಮುರ್ಮುರವರು. ಹಾಗಾದ್ರೆ ಪ್ರಶಸ್ತಿಯನ್ನು ಪ್ರದಾನ ಮಾಡೋರು ಕೇಳಿದ್ರ ರಾಷ್ಟ್ರಪತಿ ಅಂತ ಗೊತ್ತಿರಲಿ. ಹಾಗಾದ್ರೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಸ್ಥಳ, ಈ ನೋಡ್ರಿ ಪ್ರದಾನ ಮಾಡುವ ಸ್ಥಳ ಯಾವ್ದಂದ್ರ ನಮ್ಮ ದೆಹಲಿಯ ಕ್ರೀಡಾಭವನ ಅಂತ ಬರ್ತ ನೋಡ್ರಿ. ಯಾವ್ದ್ರಿ? ದೆಹಲಿಯ ಕ್ರೀಡಾಭವನದಲ್ಲಿ ಏನ್ ಮಾಡ್ತಾರ, ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರ. ಓಕೆ, ಹಾಗಾದ್ರೆ ಈ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರು, ಅವ್ರ ಬಗ್ಗೆ ಸ್ವಲ್ಪ ನೋಡ್ಕೊತಾ ಬನ್ರಿ. ಓಕೆ, ಇದನ್ನ ಪ್ರಥಮವಾಗಿ 3 ಜನ ಕೊಟ್ರಿ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪ್ರಥಮವಾಗಿ ಎಷ್ಟು ಜನ ಕೊಟ್ಟಾರ? 3 ಜನರಿಗೆ ಕೊಟ್ಟಾರ. ಒಂದೇದವ್ರು ಯಾರಪ್ಪ ಅಂದ್ರ ನೋಡ್ರಿ ಬಾಲಚಂದ್ರ ಭಾಸ್ಕರ್ ಭಾಗವತ್. ಯಾರಾಗಿರ್ತಾರ? ಬಾಲಚಂದ್ರ ಭಾಸ್ಕರ್ ಭಾಗವತ್. ಯಾವ ವರ್ಷ ಕೊಟ್ಟಾರ ಅಂದ್ರೆ 1985 ಕೊಟ್ಟಿದ್ರು. ಹಾಗಾದ್ರೆ ಇವರು ಯಾವ ತರಬೇತುದಾರರಾಗಿದ್ದಂದ್ರ ಕುಸ್ತಿ ತರಬೇತುದಾರ. ನಮ್ಮ ಮಂದಿ ಬರೇ ನೋಡ್ರಿ ಕುಸ್ತಿ, ಕಬಡ್ಡಿ, ಖೋಖೋದಾಗ ಏನಂದ್ರ ತರಬೇತಿ ಭಾಳ ಕೊಡ್ತಿರ್ತಾರ. ನೋಡ್ರಿ ಭಾರತದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರೇ ಬಾಲಚಂದ್ರ ಭಾಸ್ಕರ್ ಭಾಗವತ್. ಯಾವ ವರ್ಷ? 1985. ಯಾವ ತರಬೇತುದಾರರಾಗಿದ್ರು? ಕುಸ್ತಿ ತರಬೇತುದಾರರು. ಅದೇ ತರ ಎರಡನೇ ವ್ಯಕ್ತಿ ಯಾರಂದ್ರ ಓಂ ಪ್ರಕಾಶ್ ಭಾರದ್ವಾಜ್ ಅಂತ ಬರ್ತಾರ ನೋಡ್ರಿ. ಯಾರು? ಓಂ ಪ್ರಕಾಶ್ ಭಾರದ್ವಾಜ. ಇವ್ರಿಗೂ ಕೂಡ ಯಾವ ವರ್ಷ ಕೊಟ್ರಪ್ಪ ಅಂದ್ರ 1985. ಹಾಗಾದ್ರೆ ಇವರು ಯಾವ ತರಬೇತುದಾರರಾಗಿದ್ರು ಅಂದ್ರ ಬಾಕ್ಸಿಂಗ್ ತರಬೇತುದಾರರು. ಯಾವ ತರಬೇತುದಾರರು? ಬಾಕ್ಸಿಂಗ್ ತರಬೇತುದಾರರಾಗಿದ್ರು. ಅದೇ ತರ 3ನೇ ವ್ಯಕ್ತಿ ಯಾರಂದ್ರ ಓಂ ನಂಬಿಯಾರ ಅಂತ ಬರ್ತಾರೆ. ಯಾರಾಗಿರ್ತಾರ್ರಿ? ಓಂ ನಂಬಿಯಾರ. ಇವರು ಯಾವ ವರ್ಷ ಕೊಟ್ರು? ಇವ್ರಿಗೆ ಕೂಡ 1985. ಇವರು ಯಾವ ತರಬೇತುದಾರ
ಆಗಿದ್ದಂದ್ರ ಅಥ್ಲೆಟಿಕ್ಸ್ ತರಬೇತುದಾರರು. ಯಾವ್ದ್ರಿ? ಅಥ್ಲೆಟಿಕ್ಸ್ ತರಬೇತುದಾರ ಆಗಿರ್ತಾರ. 1985 ಎಷ್ಟು ಜನ ಕೊಟ್ಟಿವಿ? ಪ್ರಥಮವಾಗಿ 3 ಜನಕ್ಕೆ. ಒಂದನೇದವರು ಬಾಲಚಂದ್ರ ಭಾಸ್ಕರ್ ಭಾಗವತ 1985 ಕುಸ್ತಿ ತರಬೇತುದಾರರು. ಎರಡನೇದವ್ರು ಯಾರಪ್ಪ ಅಂದ್ರೆ ಓಂ ಪ್ರಕಾಶ್ ಭಾರದ್ವಾಜ 1985 ಬಾಕ್ಸಿಂಗ್ ತರಬೇತುದಾರರು. ಮೂರನೇದವರು ಓಂ ನಂಬಿಯಾರ 1985 ಅಥ್ಲೆಟಿಕ್ಸ್ ತರಬೇತುದಾರಾಗಿರ್ತಾರೆ. ನಮ್ಮ ಎಕ್ಸಾಮ್ ಏನು ಕ್ವಶನ್ ಕೇಳ್ತಾನಪ್ಪ ಅಂದ್ರೆ 2024 ಎಷ್ಟು ಜನ ಕೊಟ್ಟಾರ, ಅದು ನಿಯಮಿತ ವಿಭಾಗದಾಗ ಎಷ್ಟು ಜನ ಕೊಟ್ಟಾರ, ಜೀವಮಾನ ಸಾಧನ ವಿಭಾಗದಾಗ ಎಷ್ಟು ಜನ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ಏನು ಮೇಡಮ್ ಈಗ ನೋಡ್ಕೋತ ಬರಮ್. ಯಾವುದೇ ಎಕ್ಸಾಮ್ದಾಗ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಜೊತೆ ಇರ್ತಾವಲ್ಲ ಅವು ಜಾಸ್ತಿ ಕ್ವಶನ್ ಕೇಳ್ತಾನೆ. ಅಂದ್ರೆ ಇತ್ತೀಚೆಗೆ ಪಡೆದವ್ರಿಗೆ ಏನಂದ್ರೆ ಎಕ್ಸಾಮ್ದಾಗ ಕ್ವಶನ್ ಕೇಳೋದು ಪಕ್ಕ ಆಗಿರುತ್ತೆ. ಅದರಿಂದ ಕರೆಕ್ಟಾಗಿ ನೋಟ್ಸ್ ಮಾಡ್ಕೋತ ಬನ್ರಿ ಅಲ್ಲಿ. ಓಕೆ ನೋಡ್ರಿ, ಇತ್ತೀಚೆಗೆ 2024 ಇದು ಇಂಪಾರ್ಟೆಂಟ್ ನೋಡ್ರಿ. ನಮ್ಗೆ 2024 ಎಷ್ಟು ಜನ ಕೊಟ್ಟಾರ? 3 ಜನರಿಗೆ ಕೊಟ್ಟಾರ. ಅದಂದ್ರೆ ನಿಯಮಿತ ವಿಭಾಗ, ಅಂದ್ರೆ ಪ್ರತಿ ವರ್ಷ ಅವ್ರು ಕೊಡ್ಕೋತಾ ಬರ್ತಿರ್ತಾರೆ ನಿಯಮಿತವಾಗಿ. ಅದರಲ್ಲಿ ಫಸ್ಟ್ ಯಾರಿಗೆ ಕೊಟ್ಟಾರ ನೋಡ್ರಿ? ಸುಭಾಷ್ ರಾಣಾ. ಯಾವ ರಾಣಾ? ಸುಭಾಷ್ ರಾಣಾ ಅಂತ ಬರ್ತಾರ. ಇವ್ರು ಏನಾಗಿರ್ತಾರ್ರಿ? ಪ್ಯಾರಾ ಶೂಟಿಂಗ್ ತರಬೇತುದಾರ. ನೋಡ್ರಿ, ಪ್ಯಾರಾ ಶೂಟಿಂಗ್ ಅಂದ್ರೆ ಪ್ಯಾರಾ ಅಂದ್ರೆ ತಿಳ್ಕೊರಿ, ಅಂದ್ರೆ ಅಂಗವಿಕಲರಾಗಿರ್ತಾರ. ಅಂದ್ರೆ ಪ್ಯಾರಾಲಿಂಪಿಕ್ಸ್ ಗೇಮ್ಸ್ ಅಂತ ನಡೀತಾವ. ಅದರಲ್ಲಿ ಏನು ಕೂಡ ಇವರು ಕೂಡ ಒಂದು ಸಾಧನೆ ಮಾಡಿರ್ತಾರ. ಪ್ಯಾರಾಲಿಂಪಿಕ್ಸ್ ಅಂಗವಿಕಲ ಆಡುವಂಥ ಒಂದು ಗೇಮ್ಸ್ ಆಗಿರ್ತಾವ, ವಿಕಲಚೇತನರು ಅಂತ ಕರಿತೀವಿ. ಹಾಗಾದ್ರೆ ಪ್ಯಾರಾ ಶೂಟಿಂಗ್ ಅಂಗವಿಕಲರ ಶೂಟಿಂಗ್ ವಿಭಾಗದಾಗ ಪಡೆದಂಥವ್ರು ಯಾರು? ಸುಭಾಷ್ ರಾಣಾ. ಇಲ್ಲ ನೋಡ್ರಿ, ಇವರೇ ಸುಭಾಷ್ ರಾಣಾ ಇವರೇ ಆಗಿರ್ತಾರ. ಕರೆಕ್ಟ್ ಆಗಿ ನೋಡ್ಕೋತ ಬನ್ರಿ. 2024 ದ್ರೋಣಾಚಾರ್ಯ ಪ್ರಶಸ್ತಿಯಲ್ಲಿ ಪಡೆದವರು ಪ್ರಥಮ ವ್ಯಕ್ತಿನೇ ಸುಭಾಷ್ ರಾಣಾ, ಪ್ಯಾರಾ ಶೂಟಿಂಗ್ ತರಬೇತುದಾರ. ಅವ್ನು ಕರೆಕ್ಟಾಗಿ ನೋಡ್ಕೋತ ಬರ್ರಿ. ಇನ್ನೊಬ್ರು ಯಾರಂದ್ರ ದೀಪಾಲಿ ದೇಶಪಾಂಡೆ ಅಂತ ಬರ್ತಾರೆ. ಯಾವ ಪಾಲಿ? ದೀಪಾಲಿ ದೇಶಪಾಂಡೆ. ಇವರು ಕೂಡ ಶೂಟಿಂಗ್ ವಿಭಾಗದಾಗ ಪಡಿತಾರ. ಇವರು ಕೂಡ ಶೂಟಿಂಗ್ ತರಬೇತುದಾರರು. ಇವರು ಕೂಡ ಅಲ್ಲಿ ನೋಡ್ರಿ, ಇವರು ಕೂಡ ಇವರೇ ದೀಪಾಲಿ ದೇಶಪಾಂಡೆ ಅವರು. ನೆಕ್ಸ್ಟ್ ಇನ್ನೊಬ್ರು ಬರ್ತಾರ್ರಿ, ಸಂದೀಪ್ ಸಾಂಗ್ವಾನ್ ಅಂತ ಬರ್ತಾರ. ಯಾರ್ರಿ? ಸಂದೀಪ್ ಸಾಂಗ್ವಾನ್ ಅಂತ ಬರ್ತಾರ. ಇವ್ರು ಏನಾರ ಹಾಕಿ ತರಬೇತುದಾರ ಆಗಿರ್ತಾರ ನೋಡ್ರಿ. ಯಾವುದು? ಹಾಕಿ ತರಬೇತುದಾರ ಆಗಿರ್ತಾರ. ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ಕೂಡ ಕರಿತೀವಿ. ಹಾಕಿದ 11 ಜನ ಆಟಗಾರ ಕಂಡು ಬರ್ತಾರ. ಹಾಕಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡ್ತಾ ಯಾವ್ದು ಪ್ರತಿ ವರ್ಷ ನಮ್ಮ ದೇಶ. ಅಲ್ಲಿ ಇವ್ರು ನೋಡ್ರಿ ಹಾಕಿ ತರಬೇತುದಾರ ಯಾರಪ್ಪ ಅಂದ್ರೆ ಇಲ್ಲ ನೋಡ್ರಿ, ಸಂದೀಪ್ ಸಾಂಗ್ವಾನ್. ಅವರೇ ನೋಡ್ರಿ, ಚಿತ್ರ ನೋಡ್ಕೋತ ಬರ್ರಿ. ಅವರು ಹಾಕಿ ಆಟ ಆಡಿರ್ಬೇಕು. ನೀವು ಕೂಡ ಆಡ್ರಿ. ಭಾರತ ದೇಶ ಒಂದು ರಾಷ್ಟ್ರೀಯ ಕ್ರೀಡೆ ಕೂಡ ಆಗಿರ್ತದ ನೋಡ್ರಿ. 2024 3 ಜನರಿಗೆ ಏನ್ ಮಾಡ್ಯಾರ? ನಿಯಮಿತ ವಿಭಾಗದ ದ್ರೋಣಾಚಾರ್ಯ ಪ್ರಶಸ್ತಿ ಕೊಟ್ಟಾರ. ಒಂದನೇದರು ಸುಭಾಷ್ ರಾಣಾ, ಪ್ಯಾರಾ ಶೂಟಿಂಗ್ ತರಬೇತುದಾರರು ಅವರೇ. ನೆಕ್ಸ್ಟ್ ದೀಪಾಲಿ ದೇಶಪಾಂಡೆ, ಶೂಟಿಂಗ್ ತರಬೇತುದಾರರು. ಮೂರನೇದರು ಸಂದೀಪ್ ಸಾಂಗ್ವಾನ್, ಹಾಕಿ ತರಬೇತುದಾರ ಆಗಿರ್ತಾರ. ಓಕೆ, ನಮ್ಗೆ ಎಕ್ಸಾಮ್ ಕ್ವಶನ್ ಕೇಳ್ತಾನ್ರಿ, ನಿಯಮಿತ ವಿಭಾಗದಾಗ ಪಡೆದವರು ಇವರು 3 ಜನ. ಹಾಗಾದ್ರೆ ಜೀವಮಾನ ಸಾಧನ ವಿಭಾಗದಾಗ ಕೂಡ ದ್ರೋಣಾಚಾರ್ಯ ಪ್ರಶಸ್ತಿ ಕೊಟ್ಟಿದ್ದಾನೆ. ಎಲ್ಲರೂ ಏನು ಓದ್ಬಿಡ್ತೀವಪ್ಪ ಅಂದ್ರೆ ನೋಡ್ರಿ, ನಮ್ಮ ನಿಯಮಿತ ವಿಭಾಗದ 3 ಜನ ಓದಿರ್ತೀವಿ. ಬಟ್ ಎಕ್ಸಾಮ್ದಾಗ ಕ್ವಶನ್ ಕೇಳಿದೆ, ವಿಚಿತ್ರ ಕೇಳಿರ್ತಾನ. ಯಾರಪ್ಪ ಅಂದ್ರೆ ಜೀವಮಾನ ಸಾಧನ ವಿಭಾಗದಲ್ಲಿ ಈ ಕೆಳಗಿನವರಲ್ಲಿ ಯಾರು ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದಾರ? ಹಾಗಾದ್ರೆ ಅವ್ರ ಬಗ್ಗೆ ನೋಡ್ಕೋತ ಬರಲಿ. ಅವರು ಕೂಡ ಇಬ್ಬರು ಪಡೆದಾರ 2024 ನೋಡ್ರಿ. 2024ನೇ ಸಾಲಿನ ಯಾವ್ದ್ರಿ? ಇದು ಇಂಪಾರ್ಟೆಂಟ್ ನಮ್ಗೆ. ಜೀವಮಾನ ಸಾಧನ ವಿಭಾಗದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಎಷ್ಟು ಜನ ಕೊಟ್ರ ಅಂದ್ರೆ 2 ಜನ ಕೊಟ್ಟಿವಿ. ಒಂದೇದವ್ರು ಯಾರು ನೋಡ್ರಿ? ಎಸ್ ಮುರಳೀಧರನ್. ಯಾವುದರನ್ನ? ಎಸ್ ಮುರಳೀಧರನ್ ಅಂತ ಬರ್ತಾರ. ಇವು ಯಾರ ತರಬೇತುದಾರ ಅಂದ್ರೆ ಬ್ಯಾಡ್ಮಿಂಟನ್ ತರಬೇತುದಾರರಾಗಿರ್ತಾರೆ. ಇಲ್ಲಿ ನೋಡ್ರಿ, ಬ್ಯಾಡ್ಮಿಂಟನ್ ಆಟ ಆಡತ್ತಾರ ನೋಡ್ರಿ, ಎಸ್ ಮುರಳೀಧರನ್ ಅಂತೇಳಿ. ಇನ್ನೊಬ್ರು ಭಾಳ ಚಿತ್ರದ ಹೆಸರು ನೋಡ್ಕೋತ ಬರ್ರಿ, ಅರ್ಮಂಡೋ ಆಗ್ನೇಲೋ ಕೊಲಾರಡೋ ಅಂತ ಬರ್ತಾರೆ. ಯಾರೀ? ಅರ್ಮೆಂಡೋ ಆಗ್ನೇಲೋ ಕೊಲಾರಕೋ ಅಂತ ಬರ್ತಾರ. ಇವ್ರು ಯಾವ ತರಬೇತುದಾರ ಅಂದ್ರ ಫುಟ್ಬಾಲ್ ತರಬೇತುದಾರರು. ಫುಟ್ಬಾಲ್ ನೋಡ್ರಿ, ಅತ್ಯಂತ ಶ್ರೀಮಂತ ಕ್ರೀಡೆ ಅಂತ ಕರಿತೀವಿ. ಯಾವ್ದ್ರಿ? ಫುಟ್ಬಾಲ್ ತರಬೇತುದಾರ ಆಗಿರ್ತಾರೆ. ಇವ್ರು ಯಾವ್ದು ನೋಡ್ರಿ? ಅವರೇ ಅರ್ಮೆಂಡೋ ಯಾವ್ರಿ ಆಗ್ನೇಲೋ ಕೊಲಾರಕೋ ಬರ್ತಾರ. ಇವ್ರು ಫುಟ್ಬಾಲ್ ತರಬೇತುದಾರ ಆಗಿರ್ತಾರ. ಇದೇನಪ್ಪ ಅಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿ ಒಂದು ಏನಾಗಿರ್ತದ ಮಾಹಿತಿ ಆಗಿರ್ತದ ನೋಡ್ರಿ. ಕರೆಕ್ಟಾಗಿ ಏನು ಮಾಡ್ರಿ, ಅದನ್ನ ನೋಟ್ಸ್ ಮಾಡ್ಕೋತ ಬನ್ರಿ. ಯಾಕಂದ್ರೆ ಒಳ್ಳೆ ಇದು ಏನಾಗಿರ್ತದ ನೋಟ್ಸ್ ಕೂಡ ಆಗಿರ್ತಾವ. ಯಾವುದೊಂದು ಟಾಪಿಕ್ ಹೇಳೋದ್ರ ಬಗ್ಗೆ ಡಿಟೇಲ್ಸ್ ಆಗಿ ಹೇಳ್ಕೊತ ಬಂದಿರ್ತೀವಿ. ಯಾಕಂದ್ರೆ ಬರುವಂಥ ಯಾವುದೇ ಒಂದು ಎಕ್ಸಾಮ್ದಾಗ ಏನಾಗುತ್ತೆ ಅತಿ ಹೆಚ್ಚು ಉಪಯುಕ್ತ ಆಗಿರ್ತದ. ಓಕೆ, ಎಲ್ಲರೂ ಈ ಕ್ಲಾಸ್ ಕೇಳಿಕ್ಕೆ ಧನ್ಯವಾದಗಳು. ಚೆನ್ನಾಗಿ ಓದ್ರಿ.